ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ಮೈಲಾರಲಿಂಗೇಶ್ವರನ ಕಾರ್ಣಿಕ ರಾಜ್ಯ ಸರ್ಕಾರ ಗಟ್ಟಿ ಸಂದೇಶ ನೀಡುತ್ತಾ ಸಿಎಂ ಸಿದ್ದು ಕುರ್ಚಿಯು ಭದ್ರವಾಯಿತ ಡಿಕೆಶಿಗೆ ಸಿಎಂ ಕುರ್ಚಿ ಬಿಟ್ಟುಕೊಡಲ್ವಾ ಸಿದ್ದರಾಮಯ್ಯ? ಹೌದು ವೀಕ್ಷಕರೇ, ಪ್ರತಿ ಬಾರಿಯೂ ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ಮೈಲಾರಲಿಂಗೇಶ್ವರನಿಗೆ ವಿಶೇಷ ಕಾರ್ಣಿಕ ಭವಿಷ್ಯವಾಣಿ ಗೌರವಯ ನೀಡುತ್ತಾರೆ. ಈ ವರ್ಷವೂ ಕೂಡ ಮೈಲಾರಲಿಂಗೇಶ್ವರನ ಕಾರ್ಣಿಕ ಗೌರವಯ ಸಾಂಪ್ರದಾಯಿಕವಾಗಿ ಸರ್ಕಾರದ ಆದೇಶ ಅನುಸರಿಸಿ ಬುಧವಾರ ಸಂಜೆ 5:30 ಪ್ರಾತಃ ಕಾಲದಲ್ಲಿ ಗೌರವಯ್ಯ ನುಡಿದ ಸ್ಥಳದಲ್ಲೇ ಸದ್ದಲ್ಲೇ ಸಂಪಾಯಿತಲೇ ಪರಾಕ ಭವಿಷ್ಯವಾಣಿ ಲಕ್ಷಾಂತರ ಭಕ್ತರ ನಡುವೆ ಜರುಗಿತು. ಸಾಂಪ್ರದಾಯಿಕ ಪರಂಪರೆಯ ಒಡೆಯರ ಅವರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ಜಿಲ್ಲಾ ಆಡಳಿತ ನಿರ್ಬಂಧ ಸರ್ಕಾರದ ಸೂಚನೆ ಇದೆ ಎಂದು ನಿರ್ಗಮಿಸಿದರು. ನಂತರ ಜಿಲ್ಲಾಧಿಕಾರಿ ಕವಿತಾ ಅವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಇಂದು ಮೈಲಾರಲಿಂಗೇಶ್ವರನ ಕಾರ್ಣಿಕ ಗೌರವಯ ಸಂಪಾಯಿತಲೇ ಪರಾಕ ಎಂದು ನುಡಿದಿರುತ್ತಾರೆ ಎಂದರು. ಸಾಂಪ್ರದಾಯಿಕ ವಿಶ್ಲೇಷಣೆ ಮಾಡುವ ಒಡೆಯರ ಸೇರಿದಂತೆ ಅನೇಕರಿಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಲು ನಿರ್ಬಂಧಿಸಲಾಗಿರುವುದಾಗಿ ತಿಳಿಸಿದರು. ಈ ವರ್ಷ ಮಳೆ ಬೆಳೆ ರಾಜಕೀಯ ಸಾಮಾಜಿಕ ಆರ್ಥಿಕವಾಗಿ ಪ್ರತಿಯೊಬ್ಬರು ಚೆನ್ನಾಗಿರುತ್ತಾರೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ಆಪ್ತ ಶಾಸಕ ಬಸವರಾಜ ಶಿವಣ್ಣನವರ ಸಿಎಂ ಕುರ್ಚಿ ಗಟ್ಟಿಯಾಗುವ ಸಂದೇಶವನ್ನ ನೀಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆಶಿ ಸಿಎಂ ಕುರ್ಚಿ 5 ವರ್ಷ ಇಲ್ಲವೇ ಇಲ್ಲ. ಡಿಕೆ ಶಿವಕುಮಾರ್ ಅವರಿಗೆ ಗಟ್ಟಿ ಸಂದೇಶ ಕುರುಬ ಸಮುದಾಯದ ಗೌರವಯ್ಯ ನುಡಿದ ದೈವವಾಣಿ ಕಾರ್ಣಿಕ ಭವಿಷ್ಯವಾಗಿತ್ತು. ವಿಶೇಷ ಮೈಲಾರಲಿಂಗೇಶ್ವರನಿಗೆ ಪುಷ್ಪಾಲಂಕಾರ, ಅಭಿಷೇಕ, ಸರಪಳಿ ಪವಾಡ, ಸಾಂಪ್ರದಾಯಿಕ ಸೇವೆ, ಲಕ್ಷಾಂತರ ಭಕ್ತರು ಸಲ್ಲಿಸಿ ಮೈಲಾರಲಿಂಗೇಶ್ವರನ ಕೃಪೆಗೆ ಪಾತ್ರರಾದರು. ಸಾರ್ವಜನಿಕರಿಗೆ ಒಳ್ಳೇದಾಗತ್ತೆ, ಮತ್ತೊಮ್ಮೆ ಬೀಸ್ತೈತೆ ಅಂತ ಐತೆ ಅದು. ನನಗೆ ತಿಳಿದಂಗೆ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ದಂಗಿದೆ. ವಿಶ್ಲೇಷಣೆ ಯಾಕೆ ಮಾಡಲಿಲ್ಲ ಮೇಡಮ್? ಹೌದು, ಆದೇಶ ಮಾಡಿದ್ದೆ. ಲಾಸ್ಟ್ ಟೈಮ್ ಏನೇನೋ ಕಾಂಟ್ರವರ್ಸಿ ಆಗಿತ್ತು, ಅವ್ರು ಹೇಳಿದ್ದು ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ರು. ಸೊ ಹಾಗಾಗಿ ನಾವು ಭಕ್ತರಿಗೆ ಬಿಟ್ಟಿದೀವಿ, ಅವರೇ ಅನಲೈಸ್ ಮಾಡ್ತಾರೆ. ಮುಂದೆ ಯಾರು ಮಾಡೋರು ವಂಶ ಪಾರಂಪರವಾಗಿ ಅವರು ವಿಶ್ಲೇಷಣೆ ಮಾಡ್ತಾರೆ. ಅದನ್ನ ಯಾಕೆ ನೀವು ಕಡಿವಾಣ ಹಾಕಿಲ್ಲ? ನಾವೆಲ್ಲ ಚರ್ಚೆ ಮಾಡಿ ಆಮೇಲೆ ನೀವು ಹೇಳಿ ಅಂತ ಹೇಳಿದೀವಿ. ಯಾಕಂದ್ರೆ ಎಲ್ಲಾನು ಒಂದೊಂದರ ಹೇಳೋದು ಬೇಡ. ನೀವು ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಹೇಳಿ, ಒಂದೇ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಬೇರೆ ಬೇರೆ ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ ಕೊಡಬಾರ್ದು ಅನ್ನೋದು ಒಂದೇ ಉದ್ದೇಶ. ಹಾಗಾದ್ರೆ ವಿಶ್ಲೇಷಣೆ ಯಾವಾಗ ಆಗುತ್ತೆ ನೀವು ಹೇಳಿದ ಪ್ರಕಾರ? ನಾವು ಮಾತಾಡ್ತೀವಿ ಅವ್ರ ಜೊತೆ. ಈಗ ಇಲ್ಲ, ನಾವು ತಿಳಿಸ್ತೀವಿ ಅವ್ರಿಗೆ ಏನು ಮಾತಾಡ್ತೀವಿ. ಮೇಡಮ್, ಈಗ ಭಕ್ತರಲ್ಲಿ ಒಂದು ನಂಬಿಕೆ ಇರುತ್ತೆ, ಆಗಿನ ವಾಣಿ ಬಗ್ಗೆ ಹಾಗೆ ವಿಶ್ಲೇಷಣೆ ಆಗ್ಬೇಕು ಅನ್ನೋದು. ಜಿಲ್ಲಾಡಳಿತ ಇಷ್ಟೊಂದು ರಿಸ್ಟ್ರಿಕ್ಷನ್ ಹಾಕಿದ್ರೆ ಭಕ್ತರಿಗೆ ಅದು ಘಾಸಿ ಆಗಲ್ವಾ? ತಮ್ಮ ಒಂದ್ ಕಡೆ ನಂಬಿಕೆ ಬೇರೆ ಭಕ್ತರಿಗೂ ಘಾಸಿ ಆಗಿದೆ, ಬೇರೆ ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ. ಹಾಗಾಗಿ ಯಾರಿಗೂ ಘಾಸಿ ಆಗಬಾರ್ದು ಅನ್ನೋದಂತೆ ಉದ್ದೇಶ. ಅಲ್ಲ, ಧರ್ಮದರ್ಶಿಗಳು ಇರೋದೇ ವಿಶ್ಲೇಷಣೆ ಮಾಡಕ್ ಮೇಡಮ್, ಅವ್ರಿಗೆ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ರೆ ಈಗ ಭಕ್ತರ ಭಾವನೆಗಳಿಗೆ ಧಕ್ಕೆ ಆಗಲ್ವಾ? ನಮಗೆ ಬಹಳಷ್ಟು ಕಂಪ್ಲೇಂಟ್ ಬಂದಿತ್ತು, ಹಿಂದೆ ಏನೇನೋ ಬೇರೆ ಬೇರೆ ತರ ವಿಶ್ಲೇಷಣೆ ಆಗಿದೆ, ಆತರ ಆಗ್ಬಾರ್ದು ಅನ್ನೋ ಒಂದು ದೃಷ್ಟಿಯಲ್ಲಿ ಹೇಳಿದೀವಿ. ಈಗ ಕುತ್ಕೊಂಡು ಚರ್ಚೆ ಮಾಡ್ಬಿಟ್ಟು ಅವ್ರು ಏನ್ ಹೇಳ್ಬೇಕು ಅನ್ನೋದನ್ನ ನಾವು ಹೇಳ್ತೀವಿ. ಅವ್ರ ಜೊತೆ ಮುನಿಸು ಹೋಗಿದ್ಯಾ ಮೇಡಮ್? ಎಲ್ಲ ಚೆನ್ನಾಗಾಗುತ್ತೆ, ಒಳ್ಳೇದಾಗುತ್ತೆ.